नमस्कार मेरे प्रिय छात्र, मैं हूँ सतीश एन STJ HPS सिरीगरे। बच्चे देखिए, आज 8वीं कक्षा का पाठ है मोबाइल का बोलबाला। पाठ 9 पाठ का नाम है मोबाइल का बोलबाला। पाठ 9 मोबाइल का बोलबाला। इस पाठ का लेखिका का नाम है सुरेखा शर्मा शांति। कौन है? इस पाठ का लेखिका का नाम है सुरेखा शर्मा। सुरेखा शर्मा शांति। यहाँ इस लेखिका ने हिंदी में BEd और MA उपाधि पा सके हैं। ओके, ಅವರು ಹಿಂದಿಯಲ್ಲಿ BEd ಮತ್ತು MA ಪದವಿಗಳನ್ನು ಪಡೆದಿರತಕ್ಕಂತಹ ಒಬ್ಬ ಉತ್ತಮ ವಿದ್ವತ್ಪೂರ್ಣ ವ್ಯಕ್ತಿಗಳಾಗಿ ನಾವು ಕಾಣಬಹುದಾಗಿದೆ। ओके मकड़ा, मोबाइल का बोलबाला। इस पाठ में हम क्या देख सकते हैं? आधुनिकता के साथ हम पुराने रीति रिवाज या पद्धतियों को हम छोड़कर आगे चलते हैं। ಏನು ಮಾಡ್ತೀವಿ ನಾವು? ಹಳೆಯದಾದಂತಹ ರೀತಿ ನೀತಿಗಳನ್ನು ನಾವು ಬಿಟ್ಟು ಏನು ಮಾಡ್ತೀವಿ? ಆಧುನಿಕತೆಗೆ ಹೊಂದಿಕೊಂಡು ನಾವೇನು ಮಾಡ್ತೀವಿ? ನಮ್ಮ ಜೀವನವನ್ನು ಸಾಗಿಸ್ತೀವಿ। ಅದೇ ರೀತಿಯಲ್ಲಿ ನಾವೇನು ಮಾಡ್ತೀವಿ? ಹಳೆಯ ವಸ್ತುಗಳನ್ನು ಬಳಕೆಯನ್ನು ನಿಲ್ಲಿಸಿ ಆಧುನಿಕ ವಸ್ತುಗಳನ್ನು ನಾವು ಬಳಕೆಯನ್ನು ಮಾಡ್ತೀವಿ। ನಾವು ನೋಡ್ಬೋದು ಅಲ್ವಾ? ಮೊದಲು ನಮ್ಮ ಮನೆಯಲ್ಲಿ ಏನಿತ್ತು? ದೊಡ್ಡದಾದಂತಹ ಅಂದರೆ ದಪ್ಪನೆಯಾದಂತಹ ಟಿವಿಗಳನ್ನು ನಾವು ಎಲ್ಲರ ಮನೆಗಳಲ್ಲಿ ಕೂಡ ನೋಡ್ತಾ ಇದ್ವಿ ಅಲ್ವಾ? ಇಂದೇನಾಗಿದೆ? ಆ ಟಿವಿಗಳಲ್ಲಿ ಕೂಡ ಬದಲಾವಣೆಗಳನ್ನು ನೋಡ್ತೀವಿ। ಅಂದರೆ ಇತ್ತೀಚೆಗೆ ಏನಾಗಿದೆ? ಅತಿ ತೆಳ್ಳನೆಯ LED ಸ್ಲ್ಯಾಟ್ ಟಿವಿಗಳು ಬಂದಿದ್ದಾವೆ। ಕಾರಣ ಏನು? ನಮ್ಮಲ್ಲಿ ಇರ್ತಕ್ಕಂತಹ ತಂತ್ರಜ್ಞಾನ ಮುಂದುವರೆದಿದೆ। ಆ ಕಾರಣಕ್ಕಾಗಿ ನಾವೇನು ಮಾಡ್ತೀವಿ? ಅಂತಹ ದಪ್ಪನೆಯ ಟಿವಿಯನ್ನು ಬಿಟ್ಟು ಏನು ಮಾಡ್ತೀವಿ? ತೆಳು ಇರ್ತಕ್ಕಂತಹ ಟಿವಿಯನ್ನು ನಾವು ಬಳಕೆ ಮಾಡ್ತೀವಿ। ಕಾರಣ ಏನು? ನಮ್ಮಲ್ಲಿ ಮುಂದುವರೆದಂತಹ ಟೆಕ್ನಾಲಜಿ ಏನಿದೆ, ಸೊ ಅದನ್ನು ಬಳಸಿಕೊಳ್ಳುವ ಕಾರಣದಿಂದಾಗಿ ನಾವೇನು ಮಾಡ್ತೀವಿ? ಆ ಒಂದು ಟೆಕ್ನಾಲಜಿಯನ್ನು ಬಳಸ್ಕೊಳ್ತಾ ಇದ್ದೀವಿ। ಹಾಗೆ ಹಳೆ ವಸ್ತುಗಳನ್ನು ಬಳಕೆಯನ್ನು ನಿಲ್ಲಿಸ್ತಾ ಇದ್ದೀವಿ। ಓಕೆ, देखिए बच्चे, ಇಲ್ಲಿ ಮೊಬೈಲ್ ಮತ್ತು ಟೆಲಿಫೋನ್ಗೂ ನಡೆದಂತಹ ಸಂವಾದ ಏನಿದೆ, ಆ ಸಂವಾದವನ್ನು ನಾವು ನೋಡ್ತಾ ಇದ್ವಿ। ಡ್ರಾಯಿಂಗ್ ರೂಮ್ನಲ್ಲಿರ್ತಕ್ಕಂತಹ ಒಂದು ಟೆಲಿಫೋನ್ ಏನಿದೆ, ಅದರ ಪಕ್ಕದಲ್ಲಿ ಶರ್ಮಾ ಎಂತಕ್ಕಂಥವ್ರು ಏನು ಮಾಡ್ತಾರೆ? ತಮ್ಮ ಮೊಬೈಲ್ ಫೋನನ್ನು ಇಟ್ಟು ಹೋದಂಥ ಸಂದರ್ಭದಲ್ಲಿ ಮೊಬೈಲ್ ಹಾಗೂ ಟೆಲಿಫೋನ್ ನಡುವೆ ನಡೆದಂತಹ ಸಂಭಾಷಣೆ ಏನಿದೆ, ಆ ಸಂಭಾಷಣೆಯನ್ನು ನಾವು ಇಲ್ಲಿ ಗಮನಿಸಬಹುದು। ಏನೇನು ನಡೆಯುತ್ತೆ ಆ ಸಂಭಾಷಣೆ ಅಂತೇಳಿ ನಿಮಗೆಲ್ಲ ಗೊತ್ತಾಯಿದೆ ಅಲ್ವಾ? ನಿನಗೆ ನನ್ನ ರೀತಿಯಲ್ಲಿ ಬಾಲ ಇಲ್ಲ, ಮೀಸೆ ಇಲ್ಲ, ಅಂಥದ್ರಲ್ಲಿ ನೀನು ನನ್ನ ಜೊತೆಯಲ್ಲಿ ಬಂದು ಕೂರ್ತಕ್ಕಂತಹ ಯೋಗ್ಯತೆ ಏನಿದೆ ನಿನಗೆ? ನಿನ್ನ ಸಾಮರ್ಥ್ಯ ಏನು ಅಂತ ಹೇಳಿ ಟೆಲಿಫೋನ್ ಮೊಬೈಲ್ಗೆ ಕೇಳುತ್ತೆ। ಆಗ ಮೊಬೈಲ್, ಯಾಕೆ ನೀನು ಈ ರೀತಿ ಮಾತಾಡ್ತಾ ಇದೆಯಾ? ನನ್ನ ಮೇಲೆ ಯಾಕೆ ಕೋಪವನ್ನು ಮಾಡ್ಕೊಳ್ತಾ ಇದೆಯಾ? ಅಂಥ ತಪ್ಪನ್ನು ನಾನು ಏನು ಮಾಡಿದ್ದೀನಿ? ನನ್ನಿಂದ ಏನು ತಪ್ಪಾಯಿತು ಅಂತ ಹೇಳಿ ಏನು ಮಾಡುತ್ತೆ? ಆ ಟೆಲಿಫೋನನ್ನು ಕೇಳುತ್ತೆ। ಅದಕ್ಕೆ ಪ್ರತಿಯಾಗಿ ಟೆಲಿಫೋನ್ ಸಿಟ್ಟು ಬರದೆ ಮತ್ತಿನ್ನೇನು? ನಿನ್ನಿಂದ ನನಗೇನಾಗಿದೆ ಅಂತೇಳಿ ನಿನಗೆ ಗೊತ್ತಿಲ್ವಾ? ಜನರೆಲ್ಲ ಏನು ಮಾಡ್ತಾ ಇದ್ದಾರೆ,
ಎಲ್ಲಿ ಹೋದರೂ ಬಂದರೂ ಕೂಡ ತನ್ನ ಎದೆಯಲ್ಲಿ ನಿನ್ನನ್ನು ಇಟ್ಕೊಂಡೇ ಸುತ್ತಾಡ್ತಾರೆ, ನನ್ನ ಯಾರೂ ಕೂಡ ನೋಡ್ತಾ ಇಲ್ಲ, ನನ್ನ ಸ್ಥಿತಿ ಏನಾಗಿದೆ ಅಂತ ಹೇಳಿ ಟೆಲಿಫೋನ್ ಹೇಳುತ್ತೆ. ಅದಕ್ಕೆ ಪ್ರತಿಯಾಗಿ ಮೊಬೈಲ್ ಏನು ಹೇಳುತ್ತೆ? ಟೆಲಿಫೋನನ್ನು ಸಹೋದರ, ಅಣ್ಣ ಅಂತ ಹೇಳಿ ಕರೆಯುತ್ತೆ. ಕರೆದ್ಬಿಟ್ಟು ಇದರಲ್ಲಿ ನನ್ನ ದೋಷ ಏನಿದೆ, ಜನರು ಬಳಕೆ ಮಾಡುವ ಕಾರಣ ಅದರಲ್ಲಿ ನಾನೇನಾದರೂ ತಪ್ಪು ಮಾಡಿದ್ದೀನಾ? ಕಸೂರ್ ದೋಷ, ನನ್ನ ದೋಷ ಏನಿದೆ ಹೇಳು, ನಾನು ನಿನಗೋಸ್ಕರ ಏನು ಮಾಡಬೇಕು, ನೀನು ಏನೇ ಹೇಳಿದ್ರು ಕೂಡ ನಾನು ಮಾಡ್ತೀನಿ ಎಂಬಂತಹ ಒಂದು ವಿಷಯವನ್ನು ಮೊಬೈಲ್ ಹೇಳುತ್ತೆ. ಅದಕ್ಕೆ ಮತ್ತೆ ಪ್ರತಿಯಾಗಿ ಟೆಲಿಫೋನ್ ಹೇಳುತ್ತೆ, ತುಮ್ ಕ್ಯಾ ಕರೋಗೆ, ನೀನೇನು ಮಾಡ್ತೀಯಾ ಹೇಳು. ಎಲ್ಲದೂ ಕೂಡ ನಿನ್ನ ವಿವಿಧ ರೂಪದ ಮುಖಗಳು ಮಾರುಕಟ್ಟೆಯಲ್ಲಿ ಬಂದಿರುವಾಗ, ಜನ ಎಲ್ಲ ನಿನ್ನನ್ನೇ ತಗೊಳ್ತಾ ಇರುವಾಗ ನನ್ನನ್ನು ಯಾರು ನೋಡ್ತಾರೆ? ನನ್ನ ಸ್ಥಿತಿ ಹೇಗಾಗಿದೆ ನೋಡು, ನನ್ನ ಸುಂದರವಾದ ಮುಖದ ಮೇಲೆ ಎಷ್ಟು ಧೂಳು ಕೂತಿದೆ, ಆ ಧೂಳನ್ನು ಒರೆಸೋಕ್ಕೆ ಯಾರೂ ಕೂಡ ಇಲ್ಲ ಎಂಬಂತಹ ಒಂದು ದಯನೀಯ ಸ್ಥಿತಿಯನ್ನು ಅದು ಹೇಳಿಕೊಳ್ಳುತ್ತೆ. ಆಗ ಅದಕ್ಕೆ ಪ್ರತಿಯಾಗಿ ಮೊಬೈಲು ಹೇಳ್ತಕ್ಕಂತಹ ಒಂದು ವಿಚಾರವನ್ನು ಈಗ ನೋಡೋಣ. ಏಕ್ ಬಾರ್ ಇಸ್ ಪಾಠ को मैं बताता हूँ, आप जरा ध्यान से देखिए. मोबाइल, बाई नाराज मत होइए, आप तो मेरे अग्रज हैं, अब कभी ना कभी तो तुम्हें बूढ़ा होना ही था, सदियों से तुम्हारा ही राजा था, इसमें गुस्सा होने की क्या बात है, एक ना एक दिन तो यहाँ होना ही था. टेलीफोन, अपनी आवाज़ सुने, मुझे महीनों बीत जाते हैं, पहले तो मेरी मालकिन मेरी इतनी सेवा करती थी, क्या मजाल की थोड़ी सी भी मिट्टी मेरे सलोने मुख पर गिर जाए, मैं दिन भर गुनगुनता रहता था मधुर और मीठे आवाज़ में. मोबाइल, बात तुम्हारी बिल्कुल सच है, पर तुम्हारे विचार आज के ज़मीन से मेल नहीं खाते, अब तुम वक्त के साथ चलना सीखो. टेलीफोन, अच्छा बच्चों, आज तुम मुझे उपदेश दे रहे हो, कोई बात नहीं, तुम्हारे साथ भी कभी इसी तरह का व्यवहार होगा, तब पता चलेगा. याद रखना, समय सदा एक सा नहीं रहता. चिट्ठी, पर्दे के पीछे से मेरे प्यारे दोस्त, तुमने सच कहा, समय सदा एक समान नहीं रहता. एक मीठी व प्यारी सुरीली सी आवाज़ सुनकर दोनों चौंक उठे और अपने चारों ओर देखने लगे. दोनों एक साथ, अरे यह आवाज़ तो दादी के बग से आ रही है, अरे यह आवाज़ तो दादी के बग से आ रही है. दोनों बक्स खोलते हैं तो वहाँ पर पड़ी बहुत पुरानी चिट्ठी को देखकर चौंक जाते हैं. चिट्ठी, मेरे प्यारे ट्रिंग ट्रिंग, जो स्थिति आज तुम्हारे है उसे मैंने भी भुगता है, अफसोस करते हुए. और टेलीफोन कहा, वो कैसे? चिट्ठी, हाय क्या दिन थे जब मेरे अंदर गुलाब की पत्तियां रखकर प्रेम प्रेमिका एक दूसरे को बेचते थे. बार बार मुझे झूमा जाता था, याद मुझे पहुंचने में कुछ देरी हो जाती थी तो लोगों की बेचैनी बढ़ जाती थी, पर तुम जब से आए हो तो लोग लेखना ही भूल गए, सब तुम पर ही गिटर पिटर करने लगे. मोबाइल, दिलासा देते हुए कहा, चिट्ठी बहन निराशा मत हो,
निराशे ಆಗಬೇಡ. ये तो समय का हेर फेरा है, हेर फेरा है. सभी के दिन फिरते रहते हैं. चिट्ठी. यही तो मैं कहती हूँ भैया, तुम्हारे आने पर टेलीफोन बाई को दुख नहीं समान चाहिए, बल्कि खुशी खुशी आपका स्वागत करना चाहिए. बल्कि दुनिया में कुछ भी शाश्वत नहीं. पता नहीं है मानव जाति कल क्या नहीं खोज कर दे. मोबाइल कहा, तुम सत्य कहा रही हो. अब जो नए मोबाइल की खोज की जा रही हैं, उसमें बात करने वाली व सुनने वाली एक दूसरे को देख भी सकते हैं. चिट्ठी. मुस्कुराते हुए. इसलिए मैं तो यही कहती हूँ, जो मिल जाए, जितना मिल जाए उसी में खुश रहना सीखो. मोबाइल और चिट्ठी की बातें सुनकर टेलीफोन ने अपनी स्थिति को समझा और मुस्कुराकर दोनों को गले लगा लिया. जैसे ही गले मिले तो मोबाइल पर ट्रिंग ट्रिंग टोन बज उठी. जिंदगी एक सफ़र है सुहाना, यह कल क्या हो किसने जाना. धीरे धीरे पर्दों गिरता है. ओके बच्चे, अब जानते हो इसका अर्थ. ओके देखिए, इसका अर्थ को मैं अभी बताता हूँ. मोबाइल टेलीफोन के साथ कहा था भाई. भाई का अर्थ है सहोदरा. नाराज मत जाइए. ನೀವು नाराज. नाराज का अर्थ क्या है? नाराज. आक्रोश. भाई का विलोम शब्द है. भाई का अन्य वचन रूप है भाई. भाई का अर्थ है सहोदरा. अन्य लिंग रूप है बहन. भाई बहन. ನಾರಾಜ್ ಆಕ್ರೋಶ. ನೀನು ಏನಕ್ಕೆ ಆಕ್ರೋಶ ಪಡ್ತಾ ಇದೆಯಾ ಅಂತ ಹೇಳಿ ಮೊಬೈಲ್ ಟೆಲಿಫೋನನ್ನು ಕೇಳ್ತಾ ಇದೆ. आप तो मेरे अग्रज हैं. आप तो मेरे अग्रज. अग्रज का अर्थ है अग्रज. अग्रज का अर्थ है बड़ा भाई. बड़ा भाई. इसका अर्थ है अन्ना. नीनू नन्ना अन्ना. अब कभी ना कभी तो तुम्हें बूढ़ा होना ही था. ನೀನು ಕಭಿ ನಾ ಕಭಿ ಯಾವಾಗಲಾದರೂ ಕೂಡ ನೀನು ಮುದುಕ ಆಗಲೇಬೇಕು. ಬೂಢ ಮುದುಕ ಅಥವಾ ವಯಸ್ಸಾದವ. ಸದಿಯೋं से तुम्हारा ही राजा था. ಹಲವಾರು ವರ್ಷಗಳ ಹಿಂದೆ ಏನಾಗಿದೆ, ನೀನೇ ರಾಜನಾಗಿ ಮೆರೆದಿದ್ದೆ, ರಾಜನಾಗಿದ್ದೆ. ರಾಜ का अन्य लिंग रूप है राजा. अन्य लिंग रूप है रानी. राजा का अर्थ है अरसा, दोरे. इसमें गुस्सा होने की क्या बात है? ಇದರಲ್ಲಿ ನೀನು ಸಿಟ್ಟು ಹಾಕ್ತಕ್ಕಂಥದ್ದೇನಿದೆ? गुस्सा, आक्रोश. नाराज का और एक पर्यायवाची शब्द है गुस्सा. सिट्टू.
ನೀನು ಸಿಟ್ಟು ಹಾಕ್ತಕ್ಕಂಥದ್ದು ಏನಿದೆ? ಏಕ್ ನಾ ಏಕ್ ದಿನ್ ತೋ ಯಹ ಹೋನಾ ಹಿ ತಾ. ಒಂದಲ್ಲ ಒಂದು ದಿನ ನಮಗೆ ವಯಸ್ಸಾಗಲೇಬೇಕು, ನಾವು ಮುದುಕರಾಗಲೇಬೇಕು. टेलीफोन ने कहा अपनी आवाज़ सुने मुझे महीने में, अपने आवाज़ सुने मुझे महीनों बीत जाते हैं. निन्न आवाज़, आवाज़ का अर्थ है ध्वनि. आवाज़ धुन, ध्वनि. ಆ ಒಂದು ಧ್ವನಿ ಕೇಳಿ ಮಹೀನೋ ತಿಂಗಳುಗಳೇ ಕಳೆದೋಗಿವೆ. ಪೆಹಲೆ ಪೆಹಲೆ ಮೊದಲು, ಮೇರಿ ಮಾಲಕಿನ್ ಮಾಲಿಕ್, मालिक का अन्यलिंग रूप है मालकिन. मालकिन यह अन्यलिंग रूप है. ನನ್ನ ಮಾಲಕಿನ್ ಅಂದರೆ ನನ್ನ ಯಜಮಾನಿ. ಮೇರಿ ಇತನಿ ಸೇವಾ ಕರ್ತೀತಿ, ಎಷ್ಟೊಂದು ಸೇವೆಯನ್ನು ಮಾಡ್ತಾ ಇದ್ಲು. ಇತನಿ ಎಷ್ಟೊಂದು ಸೇವೆಯನ್ನು ಮಾಡ್ತಾ ಇದ್ಲು. ಕ್ಯಾ ಮಾಜಲ್ ಕಿ ತೋಡಿ ಸಿ भी मिट्टी मेरे सलोने मुख पर गिर जाए. क्या माजल की, मजाल, मजाल का अर्थ है मजाल, मजाल का अर्थ है सामर्थ्य, सामर्थ्य या योग्यता, योग्यते. माजल का अर्थ है योग्यते, सामर्थ्य. ಅಂದರೆ ಮಿಟ್ಟಿ ಮಣ್ಣು ನನ್ನ ಮುಖದ ಮೇಲೆ. सलोने, सलोने का अर्थ है सुंदर, खूबसूरत. सलोने सलोने सुंदर, खूबसूरत. खूबसूरत. ನನ್ನ ಈ ಸುಂದರವಾದ ಮುಖದ ಮೇಲೆ ಸ್ವಲ್ಪ ಮಣ್ಣು ಅಥವಾ ಧೂಳು ಬಿತ್ತು ಅಂದರೂ ಕೂಡ ನನ್ನ ಮಾಲಕಿನ ಏನು ಮಾಡ್ತಾ ಇದ್ಲು? ಮೈ ದಿನ ಭರ್ ಗುನ್ಗುಂತಾ ರಹತಾತ. ನಾನು ದಿನವೆಲ್ಲ ಕೂಡ ಸೌಂಡನ್ನು ಮಾಡ್ತಿದ್ದೆ, ಶಬ್ದವನ್ನು ಮಾಡ್ತಾ ಇದ್ದೆ. ಮಧುರ್ ಅವ್ರ ಮೀಟಿ ಆವಾಜ್ ಮೇ, ಸುಂದರವಾದಂತಹ ಸಿಹಿಯಾದ ಧ್ವನಿಯಲ್ಲಿ ನಾನು ಶಬ್ದವನ್ನು ಹೊರಡಿಸ್ತಾ ಇದ್ದೆ. ಆ ಒಂದು ಟೆಲಿಫೋನ್ ಮೇಲೆ ಸ್ವಲ್ಪ ಧೂಳು ಬೀಳದೇ ಇರೋ ರೀತಿಯಲ್ಲಿ ನನ್ನ ಯಜಮಾನಿ ನನ್ನ ಮುಖವನ್ನು ಒರೆಸ್ತಾ ಇದ್ದು, ನೋಡ್ಕೊಳ್ತಾ ಇದ್ದು. ಹಾಗೆ ನಾನೇನು ಮಾಡ್ತಾ ಇದ್ದೆ, ದಿನವೆಲ್ಲ ಕೂಡ ಏನು ಮಾಡ್ತಾ ಇದ್ದೆ, ಸುಂದರವಾದಂತಹ ಧ್ವನಿಯನ್ನು ಹೊರಡಿಸ್ತಾ ಇದ್ದೆ. ಆಗ ಮೊಬೈಲ್ ಹೇಳುತ್ತೆ, ಬಾತ್ ತುಮ್ಹಾರಿ ಬಿಲ್ಕುಲ್ ಸಚ್ ಹೈ. ನಿನ್ನ ಮಾತು ನಿಜವಾಗಿಯೂ ಕೂಡ ಸತ್ಯವಾಗಿದೆ. ಸಚ್ ಕಾ ವಿಲೋಮ ಶಬ್ದ ಹೈ झूठ. सच का विलोम शब्द है झूठ. बिल्कुल ಖಂಡಿತವಾಗಿಯೂ ಸರಿ. पर तुम्हारे विचार आज के जमाने से, ಅಂದರೆ ನಿನ್ನ ಈ ಒಂದು ವಿಷಯ, ಈ ಒಂದು ವಿಚಾರ ಇಂದಿನ ದಿನದಲ್ಲಿ ನಹಿ ಖಾತೆ ನಡೆಯೋದಿಲ್ಲ. ನೀನೇನು ಹೇಳ್ತಾ ಇದೆಯಲ್ಲ, ಎಲ್ಲ ವಿಚಾರಗಳು ಈ ದಿನದಲ್ಲಿ ನಿನ್ನ ಮಾತು ನಡೆಯೋದಿಲ್ಲ. अब तुम्हारा वक्त के साथ, अब तुम वक्त के साथ चलना सीखो. ನೀನು ಸಮಯದೊಂದಿಗೆ ನಡೆಯೋದನ್ನು ಕಲಿ. वक्त, वक्त का अर्थ है समय. वक्त का अर्थ है समय.
ಸಮಯ. ವಕ್ತ್ का अर्थ है समय. ನೀನು ಏನು ಮಾಡಬೇಕು, ಆ ಸಮಯದೊಂದಿಗೆ ನಡಿಬೇಕು. वक्ता वक्ता अलग है और वक्त अलग है. ओके. और टेलीफोन ने कहा, बाद में टेलीफोन ने कहा, अच्छा बच्चू, सरी मगने ಹುಡುಗನೆ, ಹಾಜ್ ಇಂದು ತುಮ್ ಮುझे ಉಪದೇಶ ದೇ ರಹೆ ಹೋ, ನೀನು ನನಗೆ ಉಪದೇಶವನ್ನು ಮಾಡ್ತಾ ಇದೀಯಾ. कोई बात नहीं, ಯಾವ ಮಾತು ಕೂಡ ಇಲ್ಲ. तुम्हारे साथ भी कभी इसी तरह का व्यवहार होगा, ನಾನು ಯಾವಾಗಲೂ ಕೂಡ ಕವಿ ಯಾವಾಗಲೂ ನಿಮ್ಮ ಜೊತೆಯಲ್ಲಿ ಹೀಗೇನೆ ವ್ಯವಹಾರವನ್ನು ಮಾಡ್ತೇನೆ, ಹೀಗೇನೆ ನಾನು ನಿಮ್ಮ ಜೊತೆಯಲ್ಲಿ ಮಾತಾಡ್ತೀನಿ ಎಂಬಂತಹ ಒಂದು ವಿಷಯವನ್ನು ಅದು ಟೆಲಿಫೋನ್ ಹೇಳ್ತಾ ಇದೆ. ತಬ್ ಪತಾ ಚಲೇಗಾ, ಆಗ ನಿನಗೆ ಅರ್ಥ ಆಗುತ್ತೆ. ಯಾದ್ ರಖನಾ, ನೆನಪಲ್ಲಿ ಇಟ್ಕೋ. ಯಾದ್ ಸ್ಮೃತಿ, ಯಾದ್ का अर्थ है स्मृति. याद स्मृति ನೆನಪು, ನೆನಪಲ್ಲಿ ನೀನು ಇಟ್ಕೋ. ಏನದು? ಸಮಯ ಸದಾ ಏಕ್ ಸಾ ನಹಿ ರಹತಾ, ಸಮಯ ಯಾವಾಗಲೂ ಕೂಡ ಒಬ್ಬರ ಪರವಾಗಿ ಇರೋದಿಲ್ಲ ಎಂಬಂಥದ್ದನ್ನು ನೀನು ನೆನಪಲ್ಲಿ ಇಟ್ಕೋ ಅಂತ ಹೇಳಿ ಹೇಳ್ತಾ ಇದೆ. ಚಿಟ್ಟಿ ಪರ್ದೆಗೆ ಪೀಚೆ ಸೆ ಅಂದರೆ ಪರದೆಯ ಹಿಂದಿನಿಂದ ಹೇಳುತ್ತೆ. ಚಿಟ್ಟಿ का अर्थ है पत्र या कागज. चिट्ठी कागज ಪತ್ರ. ಆಗ ಪತ್ರ ಹೇಳುತ್ತೆ ಏನಂತ? मेरे प्यारे दोस्त, ನನ್ನ ಪ್ರೀತಿಯ ಗೆಳೆಯರೇ. दोस्त का अर्थ है दोस्त, ಗೆಳೆಯ. और हिंदी में और एक पर्यायवाची शब्द है मित्र. ओके, देखिए मेरे प्रिय प्यारी दोस्त, प्रीतिया ಗೆಳೆಯರೇ, तुमने सच कहा, ನೀನು ಸರಿಯಾಗಿ ಹೇಳಿದೀಯಾ. ಸಮಯ ಸದಾ ಏಕ್ ಸಮ ನಹಿ ರಹತಾ, ಸಮಯ ಯಾವನು ಕೂಡ ಒಬ್ಬರೊಂದಿಗೆ ಒಬ್ಬಟ್ಟಿಗೆ ಇರೋದಿಲ್ಲ. ದೋನೋ ಏಕ್ ಸಾಥ್, ಇಬ್ಬರು ಕೂಡ ಒಂದೇ ಜೊತೆಯಲ್ಲಿ ಹೇಳ್ತಾರೆ. ಅರೆ ಯಹ ಆವಾಜ್ ತೋ ದಾದಿಕೆ ಬಕ್ಸೆ ಆ ರಹಿ ಹೈ, ಈ ಒಂದು ಧ್ವನಿ ಆವಾಜ್. आवाज का अर्थ है, देखिए इधर है आवाज, यहाँ है कहा है आवाज. आवाज का अर्थ है धुन या ध्वनि. यह आवाज कहाँ से आ रही है? यह आवाज दादी से, ಅಜ್ಜಿಯ ಒಂದು ಪೆಟ್ಟಿಗೆಯಿಂದ ಬರ್ತಾ ಇದೆ ಅಂತ ಹೇಳಿ ಹೇಳ್ತಾರೆ. ನಂತರ ಚಿಟ್ಟಿನೇ ಕಹ, ಕಾಗಜನೆ ಕಹ. मेरे प्यारे, ನನ್ನ ಪ್ರೀತಿಯ ಟ್ರಿಂಗ್ ಟ್ರಿಂಗ್. ಅವು ಎರಡು ಮೊಬೈಲ್ ಅಂದರೆ ಟೆಲಿಫೋನ್ ಏನು ಮಾಡುತ್ತೆ, ಟ್ರಿಂಗ್ ಟ್ರಿಂಗ್ ಅಂತ ಒಂದು ಸೌಂಡನ್ನು ಹೊರಡಿಸುತ್ತೆ. ಹಾಗಾಗಿ ಅದೇ ಹೆಸರಿನಲ್ಲಿ ಆ ಕಾಗದ ಸಂಬೋಧನೆಯನ್ನು ಮಾಡ್ತಾ ಇದೆ. ಜೋ ಸ್ಥಿತಿ, ಯಾವ ಸ್ಥಿತಿ ಆಜ್ ತುಮಾರಿ ಹೈ ಉಸೆ ಮೈನೆ ಬಿ ಭುಗ್ತಾ ಹೈ, ನಿನಗೆ ಈಗ ಯಾವ ಸ್ಥಿತಿ ಇದೆ ಅದೇ ಸ್ಥಿತಿಯನ್ನು ಕೂಡ ನಾನು ಅನುಭವಿಸಿದ್ದೀನಿ, ನನಗೂ ಕೂಡ ಅದೇ ಸ್ಥಿತಿ ಬಂದಿತ್ತು ಎಂಬಂತಹ ಒಂದು ವಿಷಯವನ್ನು ಆ ಕಾಗದ ಪತ್ರ ಯಾರಿಗೆ ಹೇಳ್ತಾ ಇದೆ? ಟೆಲಿಫೋನ್ಗೆ ಹೇಳ್ತಾ ಇದೆ. ಟೆಲಿಫೋನ್ ಹೋ ಕೈಸೆ, ಅದು ಹೇಗೆ? ಕಾಗಜ್ನೆ ಕಹ, ಚಿಟ್ಟಿ ಹಾಯ್ ಕ್ಯಾ ದಿನ್ತೆ, ಎಂತಹ ದಿನಗಳಿದ್ದು. ಜಬ್ ಮೇರೆ ಅಂದರ್ ಗುಲಾಬ್ ಕಿ ಪತ್ತಿಯಾँ रख कर प्रेमी प्रेमिका एक दूसरे को बेचते थे. मेरे अंदर, उस कागज के अंदर गुलाब की पत्तियाँ रख कर, ಗುಲಾಬಿಯ ಎಲೆಗಳನ್ನು ಇಟ್ಟುಬಿಟ್ಟು ಏನು ಮಾಡ್ತಾಯಿದ್ರು? ಪ್ರೇಮ್ ಪ್ರೇಮಿಕಾ ಅಂದರೆ ಪ್ರೀತಿ ಮಾಡುವವರು ಏಕ್ ದೂಸರೆ ಕೋ ಬೇಚ್ತೆ ಹೈ, ಒಬ್ಬರಿಂದ ಒಬ್ಬರಿಗೆ
ಏಕ್ ದೂಸರೆ ಸೆ ಒಬ್ಬರಿಂದೊಬ್ಬರಿಗೆ ಬೇಚ್ತೆ ತೆ ಬೇಚ್ ಬೇಚ್ ಕಳಿಸು. ಏನು ಮಾಡ್ತಾ ಇದ್ರು? ಒಬ್ಬರಿಂದೊಬ್ಬರಿಗೆ ಕಳಿಸ್ತಾ ಇದ್ರು. ಸೆಂಡ್ ಕಳಿಸು, ಪತ್ರವನ್ನು ಒಬ್ಬರಿಂದ ಒಬ್ಬರಿಗೆ ಕಳಿಸ್ತಾ ಇದ್ರು. ಬಾರ್ ಬಾರ್ ಮುझे झूमा जाता था, ನಾನು ಪುನಃ ಪುನಃ ಏನು ಮಾಡ್ತಾ ಇದ್ದೆ? ಓಡಾಡ್ತಾ ಇದ್ದೆ. यदि मुझे पहुंचने में कुछ देरी हो जाती थी तो लोगों की बेचैनी बढ़ जाती थी. ಒಂದು ವೇಳೆ ನಾನು ಸ್ವಲ್ಪ ದಿನ ಲೇಟಾಗಿ ಹೋದೆ ಅಂದರೆ, ನಾನು ಬೇಗ ತಲುಪಿಲ್ಲ ಎಂಬಂಥ ಸಂದರ್ಭದಲ್ಲಿ ಏನಾಗ್ತಿದ್ರು ಜನರು ಕ್ಯಾ ಹೋತಾ ಹೈ ಬೇಚೈನಿ, ನಾನು ಸಮಯಕ್ಕೆ ಸರಿಯಾಗಿ ಹೋಗಲಿಲ್ಲ ಅಂತಂದರೆ ಜನರಿಗೆ ಏನಾಗ್ತಾ ಇತ್ತು? ಏನಾಗ್ತಿದ್ರು? ವ್ಯಾಕುಲತ, ಜನರು ಏನಾಗ್ತಿದ್ರು? ವ್ಯಾಕುಲತೆಗೆ ಅಂದರೆ ಸಂಕಷ್ಟಕ್ಕೆ ಅಥವಾ ಗೊಂದಲಕ್ಕೆ ಒಳಗಾಗ್ತಾ ಇದ್ರು. पर तुम जब से आए हो तो लोग लिखना भी भूल गए. ಅಂದರೆ ಟೆಲಿಫೋನ್ ಯಾವಾಗ ನೀನು ಬಂದೆ ಆಗಿನಿಂದ ಲಿಖ್ನಾ ಬಿ ಭೂಲ್ ಗಯೇ, ಜನರು ಏನು ಮಾಡಿದರು? ಬರೆಯುವುದನ್ನು ಕೂಡ ಲಿಖ್ನಾ ಬರೆಯುವುದನ್ನು ಕೂಡ ಭೂಲ್ ಜಾಯೇ ಮರೆತು ಹೋದರು. ಭೂಲ್ ಮರೆ, ಜನರು ಏನು ಮಾಡಿದ್ರು? ಮರೆತು ಹೋಗಿದ್ದಾರೆ. ಏನನ್ನ? ಬರವಣಿಗೆಯನ್ನು ಮರೆತು ಹೋಗಿದ್ದಾರೆ. ಅಂದರೆ ಏನಾಗ್ತಾ ಇದೆ? ಈ ಟೆಲಿಫೋನ್ ಆವಿಷ್ಕಾರದ ಮೊದಲು ಜನರು ಏನು ಮಾಡ್ತಾ ಇದ್ರು? ಸಂಪರ್ಕ ಸಾಧನವಾಗಿ ಮೊದಲೆಲ್ಲ ಏನಾಗ್ತಿತ್ತು? ರಾಜ ಮಹಾರಾಜರು ಪಾರಿವಾಳಗಳನ್ನು ಕಳಿಸಿ ಸಂದೇಶವನ್ನು ರವಾನೆ ಮಾಡ್ತಾ ಇದ್ರು. ಅದಾದ ನಂತರ ಏನಾಯಿತು? ಕಾಗದದ ಆವಿಷ್ಕಾರದ ನಂತರ ಪತ್ರ ಸಂದೇಶ ಜಾರಿಗೆ ಬಂತು. ಅಂದರೆ ಡಾಕಾಗರ್ ಅಂದರೆ ಪೋಸ್ಟ್ ಆಫೀಸ್ ಏನಿದೆ, ಆ ಪೋಸ್ಟ್ ಆಫೀಸ್ ಮೂಲಕ ನಾವೇನು ಮಾಡ್ತಿದ್ವಿ? ಅಂಚೆ ವ್ಯವಸ್ಥೆಯನ್ನು ಹೊಂದಿದ್ವಿ. ಅಂದರೆ ಒಬ್ಬರಿಂದ ಮತ್ತೊಬ್ಬರಿಗೆ ಪತ್ರವನ್ನು ಕಳಿಸುವುದರ ಮೂಲಕ ನಮ್ಮ ಸಂದೇಶವನ್ನು ನಾವು ಕಳಿಸ್ತಾ ಇದ್ವಿ. ಆಗ ಏನಾಯಿತು? ಸಂದೇಶ ತಲುಪ್ತಾ ಇತ್ತು ಮತ್ತೊಬ್ಬರಿಗೆ. ಸ್ವಲ್ಪ ದಿನಗಳಲ್ಲಿ ಆ ಸಂದೇಶ ಏನಾದರೂ ತಲುಪಲಿಲ್ಲ ಅಂತಂದರೆ ವ್ಯಕ್ತಿಗಳಿಗೆ ಏನಾಗ್ತಾ ಇತ್ತು? ಅವರಿಗೆ ಗೊಂದಲ ಉಂಟಾಗ್ತಿತ್ತು, ವ್ಯಾಕುಲತೆ, ತಳಮಳ ಆಗ್ತಾ ಇತ್ತು ಎಂಬಂಥ ವಿಷಯವನ್ನು ಆ ಪತ್ರ ಹೇಳ್ತಾ ಇದೆ. ಯಾರನ್ನ ಕುರಿತು? ಆ ಟೆಲಿಫೋನನ್ನು ಕುರಿತು ಹೇಳ್ತಾ ಇದೆ. ನೀನು ಯಾಕೆ ಹೀಗೆ ಹೇಳ್ತಿದೀಯ? ನಾನು ಕೂಡ ಆ ಸ್ಥಿತಿಯನ್ನು ಅನುಭವಿಸಿದ್ದೀನಿ ಎಂಬಂತಹ ವಿಷಯವನ್ನು ಹೇಳ್ತಾ ಇದೆ. ಅವರು ಮೊಬೈಲ್ ನೆ ಕಹಾ, ದಿಲಾಸಾ ದೇತೆ ಹುಯೇ ಕಹಾ, ಚಿಟ್ಟಿ ಬೆಹನ್, ಚಿಟ್ಟಿ ಪತ್ರದ ಸಹೋದರಿಯೇ, ಬೆಹನ್ बहन का अर्थ है सहोदरी, भाई बहन अन्य लिंग रूप है. चिट्ठी का अर्थ है पत्र. चिट्टी बहन निराशा मत हो, निराशेಗೊಳ್ಳಬೇಡ. निराशा आशा निराशा विलोम शब्द है. आशा विलोम शब्द है निराशा. आशा का विलोम शब्द है निराशा. बल्कि तुम्हारे आने पर टेलीफोन भाई को दुख नहीं मानना चाहिए. ನಿನ್ನಿಂದ ಟೆಲಿಫೋನ್ ಸಹೋದರನಿಗೆ ದುಃಖ ಉಂಟು ಮಾಡಬೇಡ. ನೀನು ಹೇಳುವ ಮಾತಿನಿಂದ ಸಹೋದರನಿಗೆ ಏನಾಗುತ್ತೆ? ದುಃಖ ಉಂಟಾಗುತ್ತೆ. ಇಲ್ಲಿ ಸಹೋದರ ಯಾರು? ಟೆಲಿಫೋನ. ಅಂದರೆ ನಿನ್ನ ಮಾತಿನಿಂದ ಏನಾಗುತ್ತೆ? ಟೆಲಿಫೋನ್ಗೆ ತೊಂದರೆ ಆಗುತ್ತೆ ಅಂತ ಹೇಳಿ ಮೊಬೈಲ್ ಹೇಳ್ತಾ ಇದೆ. ಬಲ್ಕಿ ಖುಷಿ ಖುಷಿ ಆಪ್ಕ ಸ್ವಾಗತ ಕರ್ನಾ ಚಾಹಿಯೇ. ನೀನು ಸಂತೋಷವಾಗಿ ಸ್ವಾಗತವನ್ನು ಮಾಡು. ದುನಿಯಾ ಮೇ ಕುಚ್ ಭಿ ಶಾಶ್ವತ ನಹಿ. ಈ ದುನಿಯಾದಲ್ಲಿ ಯಾವುದೂ ಕೂಡ ಶಾಶ್ವತ ಅಲ್ಲ. ಶಾಶ್ವತ್ ಅಶಾಶ್ವತ್ ವಿಲೋಮ ಶಬ್ದ ಹೈ. दुनिया संसार
ಪ್ರಪಂಚ ಜಗತ್ ವಿಶ್ವ कहते हैं ಈ ಒಂದು ದುನಿಯಾ ವಿಶ್ವದಲ್ಲಿ ವಿಶ್ವ ಸಂಸಾರ ದುನಿಯಾ ಈ ಒಂದು ಪ್ರಪಂಚದಲ್ಲಿ ಯಾವುದೂ ಕೂಡ ಶಾಶ್ವತ ಅಲ್ಲ ಅಂತ ಒಂದು ಮಾತನ್ನು ಹೇಳ್ತಿದೆ. ಪತಾ ನಹಿ ಯೇ ಮಾನವ್ ಜಾತಿ ಕಲ್ ಕ್ಯಾ ನಹಿ ಕೋಚ್ ಕರ್ದೆ, ಅಂದರೆ ಈ ಮಾನವ ಪ್ರಾಣಿ ಏನಿದೆ, ಮಾನವನ ಜಾತಿ ಏನಿದೆ, ಅದು ನಾಳೆ ನಾಳೆ ಏನು ಹೊಸ ಒಂದು ಆವಿಷ್ಕಾರವನ್ನು ಕೂಡ ಮಾಡಬಹುದು. नाड़े दोनों हाथ भी इसके है कल के लिए दोनों हाथ है ನಿನ್ನೆ ಮತ್ತು ನಾಳೆ ಈ ಎರಡು ಅರ್ಥಗಳನ್ನು ಕೂಡ ನಾವು ಬಳಸ್ತೀವಿ. ಸಂದರ್ಭಕ್ಕೆ ತಕ್ಕಂಗೆ ಇದು ಒಂದೇ ಪದ. ನಾವು ನಿನ್ನೆ ಅನ್ನೋದಕ್ಕೆ ಬೇರೆ ಬೇರೆ ಭಾಷೆಗಳಲ್ಲೆಲ್ಲ ಬೇರೆ ಬೇರೆ ಪದಗಳನ್ನು ಕರಿತೀವಿ, ನಿನ್ನೆ ಮತ್ತು ನಾಳೆ. ಆದರೆ ಹಿಂದಿಯಲ್ಲಿ ಕಲ್ ಅಂತಂದರೆ ನಿನ್ನೆ ಮತ್ತು ನಾಳೆ. ಮೊಬೈಲ್ನೇ ಕಹಾ ತುಮ್ ಸತ್ಯ ಕಹಾ ರಹಿ ಹೋ, ನೀನು ಸತ್ಯವನ್ನೇ ಕೂಡ ಹೇಳ್ತಾ ಇದೆಯಾ. अब जो नए ಮೊಬೈಲ್ की खोज की जा रही है, ಹಿಂದೇನಾಗಿದೆ ಹೊಸ ಮೊಬೈಲ್ನ ಒಂದು खोज ಆವಿಷ್ಕಾರ ಹುಡುಕು. खोज का अर्थ है खोज ಆವಿಷ್ಕಾರ ಅಥವಾ ಹುಡುಕು ಆವಿಷ್ಕಾರ ಏನಾಗಿದೆ, ಇದು ಹೊಸ ಒಂದು ಮೊಬೈಲ್ನ ಆವಿಷ್ಕಾರ ಆಗ್ತಾ ಇದೆ. ಉಸ್ಮೆ ಬಾತ್ ಕರ್ನೆ ವಾಲೆ ವ ಸುನನೆ ವಾಲೆ ಏಕ್ ದೂಸರೆ ಕಾ ದೇಖ್ ಬಿ ಸಕ್ತೆ ಹೈನ್. ಏನಾಗಿದೆ, ಒಬ್ಬರು ಮತ್ತೊಬ್ಬರನ್ನು ಅಂದರೆ ಕರ್ನೆ ವಾಲಿ ಕಾಲ್ ಮಾಡುವವರು ಮತ್ತೊಬ್ಬರನ್ನು, ಸುನನೆ ವಾಲಿ ಕೇಳುವವರನ್ನು ಕೂಡ ನಾವೇನು ಮಾಡ್ಬೋದು, ಒಬ್ಬರಿಂದ ಒಬ್ಬರನ್ನು ನಾವು ನೋಡಬಹುದು ಎಂಬಂತಹ ವಿಚಾರವನ್ನು ಮೊಬೈಲ್ ಹೇಳ್ತಾ ಇದೆ. ಚಿಟ್ಟಿ ಕಾಗದ ಹೇಳುತ್ತೆ, ಮುಸ್ಕುರಾತೆ ಹುಯೆ ನಗ್ತಾ ನಗ್ತಾ ಹೇಳುತ್ತೆ. ಏನಂತ, ಇಸ್ಲಿಯೇ ಮೈ ತೋ ಯಹೀ ಕಹಾತಿ ಹೂँ, ಅದರಿಂದ ನಾನು ಈ ವಿಷಯವನ್ನು ಹೇಳ್ತಾ ಇದ್ದೀನಿ. ಜೋ ಮಿಲ್ ಜಾಯೆ ಜಿತನಾ ಮಿಲ್ ಜಾಯೆ ಉಸಿ ಮೇ ಖುಷ್ ರಹನಾ ಸೀಖೋ, ಆದ್ದರಿಂದ ನಿಮ್ಗೆ ಎಷ್ಟು ಸಿಗುತ್ತೋ ಅಷ್ಟರಲ್ಲಿ ನೀವು ಖುಷಿ ಪಡೋದನ್ನು ಕಲೀರಿ. ಖುಷ್ ಸಂತಸ್. ओके, और जैसे ही गले मिले तो मोबाइल पर रिंगटोन बज उठी. ಯಾವಾಗ ಬೈಗಳು ಸ್ಟಾರ್ಟ್ ಆಗುತ್ತಾ ಆಗ ಆ ಮೊಬೈಲ್ನ ಒಂದು ರಿಂಗ್ಟೋನ್ ಏನಾಗುತ್ತೆ, ಬಜ್ ಉಟಿ, ರಿಂಗ್ಟೋನ್ ಆರಂಭ ಆಯಿತು. ಏನಂತ, ಜಿಂದಗಿ ಏಕ್ ಸಫರ್ ಹೈ ಸುಹಾನಾ, ಜಿಂದಗಿ ಏಕ್ ಸಫರ್ ಹೈ ಸುಹಾನಾ, ಯಹ ಕಲ್ ಕ್ಯಾ ಹೋ ಕಿಸ್ನೆ ಜಾನಾ. ಜಿಂದಗಿ ಈ ಜೀವನ ಇರತಕ್ಕಂಥದ್ದು ಒಂದೇ ಬಾರಿ, ನಾಳೆ ಇದು ಏನಾಗ್ಬೋದು ಅಂತ ಹೇಳಿ ಯಾರೂ ಕೂಡ ತಿಳಿದಿಲ್ಲ ಎಂಬಂತಹ ಒಂದು ವಿಚಾರವನ್ನು ಈ ಒಂದು ಪಾಠದಲ್ಲಿ ಲೇಖಿಕ ಏನು ಮಾಡಿದ್ದಾರೆ, ನಮಗೆ ಸವಿಸ್ತಾರವಾಗಿ ತಿಳಿಸಿದ್ದಾರೆ. ಇಂದಿನ ಜೀವನ ಏನಿದೆ ಆ ಜೀವನ ಹಿಂದೆ ನಾವು ಅನುಭವಿಸಬೇಕು, ಅದನ್ನು ಹೊರತುಪಡಿಸಿ ಮುಂದೆ ಏನಾಗುತ್ತೆ ಎಂಬಂತಹ ಒಂದು ವಿಷಯವನ್ನು ನಾವು ಹೇಳಲಿಕ್ಕಾಗೋದಿಲ್ಲ. ಹಾಗಾಗಿ ಕಾಲದಿಂದ ಕಾಲಕ್ಕೆ ಏನಾಗುತ್ತೆ ಅದು ಬದಲಾವಣೆ ಆಗೋದನ್ನು ನಾವು ಗಮನಿಸಬಹುದು ಎಂಬಂತಹ ವಿಷಯವನ್ನು ನಾವು ಇದರಲ್ಲಿ ಅರ್ಥ ಮಾಡ್ಕೊಂಡಿದ್ದೀವಿ. ಥ್ಯಾಂಕ್ ಯು ಮೈ ಚಿಲ್ಡ್ರನ್ಸ್.